ಅಂಗಪಕ್ಷಗಳು ಈಗ ನಮ್ಮದು ಅಜೆಂಡಾ ಸ್ಪೆಸಿಫಿಕ್ ಆಗಿದೆ, ಆಯಿತಾ. ಹಿಂದೆನೂ ಕೂಡ ಇದೆ, ನಾವು ಅಧಿಕಾರಕ್ಕೆ ಬಂದರೆ ಮಾಡ್ತೀವಿ ಅಂತ. ನಮ್ಮ ಇಂಡಿಯಾ ಒಕ್ಕೂಟ ಬಂದರೆ ಖಂಡಿತವಾಗಿಯೂ ನಾವು ಈ ಕಾರ್ಯಕ್ರಮವನ್ನು ತರೋದಕ್ಕೆ ಅವರನ್ನು ಕೂಡ ಒಪ್ಪಿಸುವಂಥ ಕೆಲಸ ಮಾಡ್ತೀವಿ. ನಮ್ಮ ಬದ್ಧತೆ ಇದೆ. ಇದು ನಮ್ಮ ಗ್ಯಾರಂಟಿ ಬಗ್ಗೆ ಜನರಿಗೆ ವಿಶ್ವಾಸ ಇದೆ. ಜನ ನಮಗೆ ದೊಡ್ಡ ಅಧಿಕಾರ, ಪೂರ್ತಿಯಾದ ಅಧಿಕಾರ ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಆದ್ದರಿಂದ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತ ಅದನ್ನು ಅನುಷ್ಠಾನ ಮಾಡ್ತೀವಿ. ಇಂಡಿಯಾ ಅದರ ನಮಗೆ ಕಡಿಮೆಯಾಗಿ ಇಂಡಿಯಾ ಒಕ್ಕೂಟ, ನೀವು ಹೇಳ್ದಂಗೆ ಇಂಡಿಯಾ ಒಕ್ಕೂಟದಲ್ಲಿ ನಾವು ಇರೋದು. ಆ ಗೌರ್ಮೆಂಟ್ ಬಂದರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅನುಷ್ಠಾನ ಮಾಡೋದಕ್ಕೆ ನಮ್ಮ ಬದ್ಧತೆ ಇದೆ. ನಾವು ಎಲ್ಲ ರೀತಿ ಆವಾಗ ಪ್ರಯತ್ನ ಮಾಡೋದಕ್ಕೆ ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ಈಗಾಗಲೇ ನೋಡಿ ಸ್ಪಷ್ಟ ಉತ್ತರ ಕೊಟ್ಟಿದ್ದೀವಿ. ನಮ್ಮ ಖಜಾನೆ ಏನು ಖಾಲಿಯಾಗಿಲ್ಲ. ನಮ್ಮ ಖಜಾನೆ ಖಾಲಿಯಾಗಿದ್ದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ತೆರಿಗೆ ಪಾವತಿ ಕೇಂದ್ರಕ್ಕೆ ಹೆಂಗೆ ಕೊಡ್ತೀವಿ? ಅತಿ ಹೆಚ್ಚಿನ ಬಂಡವಾಳ ಹೂಡಿಕೆ ಈ ದೇಶದಲ್ಲಿ ಆಗ್ತಾ ಇರುವಂಥ ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಕರ್ನಾಟಕ, ಆಯಿತಾ. ಬೇರೆ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ದೀವಿ. ನೀರಾವರಿ ಯೋಜನೆ ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ, ಆಯಿತಾ. ಮತ್ತು ಈ ಕಾರ್ಯಕ್ರಮ ನಾವು ಬಡವರಿಗೇನು ಕೊಡ್ತಾಯಿದ್ದೀವಿ, ಅದು ಮತ್ತೆ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅದು ಬಳಕೆಯಾಗೇ ಆಗುತ್ತೆ. ನೋಡಿ, ಜನರು ಬದುಕು ಬದಲಾವಣೆ ಆದಾಗ, ಅವರ ಆರೋಗ್ಯ ಶಿಕ್ಷಣ ಬದಲಾವಣೆ ಆದಾಗ ಅದರಿಂದ ಬರುವಂಥ ಒಂದು ನೋಡಿ ಇದರದೆಲ್ಲ ನೋಡಿ ನನ್ನ ಜೊತೆ ಆರ್ಗ್ಯುಮೆಂಟ್ ಬೇಡ. ಬೇರೆಯವರು ಹೇಳಿದ್ದನ್ನು ಯಾವುದೂ ಮಾಡಲಿಲ್ಲ. ನಾವೇನು ಹೇಳಿದ್ದೀವಿ ಅದು ಮಾಡಿದ್ದೀವಿ. 36,000 ಕೋಟಿ ಪ್ರಥಮ ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ. 2ನೇ ವರ್ಷಕ್ಕೆ 58,000 ಕೋಟಿ ಖರ್ಚು ಮಾಡ್ತಾಯಿದ್ವಿ. ಅದೇನು ಸುಳ್ಳು ದಾಖಲೆನಾ? ನಾವು ಕೊಟ್ಟಿದ್ದೀವಿ, ಆಯಿತಾ. ನಾವು ನಮ್ಮ ಹಿಂದೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಅದನ್ನು ಹೇಳಿದ್ವಿ. ಇವರು ವಿದೇಶದಲ್ಲಿರುವಂಥ ಪೆಟ್ರೋಲು ಪಾತಾಳಕ್ಕೆ ಇಳೀತು. $120 ಒಂದು ಬ್ಯಾರೆಲ್ಗೆ ನಮ್ಮ ಸರ್ಕಾರ ಇದ್ದಾಗ $40 ಇಳಿದಿತ್ತು. ಇವರೇನು ಮಾಡಿದ್ರು ಗೊತ್ತಾ? ಆ ಕಡಿಮೆ ಆಗಿರುವಂಥ ಅಮೌಂಟನ್ನು ಬಡವರಿಗೆ ಕೊಡಿಸ್ಲಿಲ್ಲ. ಅದ್ರ ಮೇಲೆ 3ರಷ್ಟು ಟ್ಯಾಕ್ಸ್ ಹಾಕಿ ಮತ್ತೆ ಅದೇ ರೇಟಿಗೆ ತೊಗೊಂಡು ಬಂದರು, ಆಯಿತಾ. ಸೊ ನಾವು ಹೇಳುವಂಥದ್ದು ಇಷ್ಟೇ, BJPಗೂ ಕಾಂಗ್ರೆಸ್ ಹೋಲಿಕೆ ಮಾಡಿದರೆ ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಈ ಥರ ಸಾಲ ಮನ್ನಾ ಇರ್ಬೋದು, ಇಂಥ ಕಾರ್ಯಕ್ರಮಗಳಿರ್ಬೋದು ಯಾರು ಕೊಟ್ಟಿದ್ದಾರೆ? ಆಹಾರ ಭದ್ರತೆ ಕಾಯ್ದೆ ಯಾರು ತಂದರು? ಉದ್ಯೋಗ ಖಾತ್ರಿ ಯೋಜನೆ ಯಾರು ತಂದರು? ಇದೆಲ್ಲ ಸಾಮಾನ್ಯರ ಬದುಕು ಮೇಲೆ ಒಂದು ಪ್ರಭಾವ ಬೀರುವಂಥ ಕಾರ್ಯಕ್ರಮಗಳು. BJPಯವ್ರದ್ದು ಏನಿದೆ? ಯಾವುದಾದ್ರೂ ಇದೆಯಾ ಅವ್ರದ್ದು? ನೀವು ಡಿಬೇಟ್ ಮಾಡಿ ಇವ್ರ ಥರ ಚರ್ಚೆ ಮಾಡ್ಬೋದು ನಾವು, ಇದು ಸರಿನೋ ತಪ್ಪೋ, ಎಷ್ಟು ಬೆನಿಫಿಟ್ ಅಂತೂ ಆಗಿದೆ. ಇನ್ನೂ ಹೆಚ್ಚಾಗಬೇಕಾಗಿತ್ತು, ಓಕೆ ಒಪ್ಕೊಳ್ಳೋಣ. ಕಮ್ಮಿ ಆಯಿತು ಅಂತ ಎದುರು ಒಪ್ಕೊಳ್ಳೋಣ. ಆದರೆ ನಮ್ಮಿಂದ ಬೆನಿಫಿಟ್ ಅಂತೂ ಮುಟ್ಸಿದ್ದೀವಿ. ಅವರಿಂದ ಏನು ಬೆನಿಫಿಟ್ ಮುಟ್ಸಿದ್ದಾರೆ ಅದನ್ನ ಹೇಳ್ತಾ ಇರೋದು.